ರೈತ ದುಡಿದು, ರೈತ ಅಂದ್ರೆ ಯಾರು? ಈ ಜಗತ್ತಿನಲ್ಲಿ ರೈತರಿಗೆ ಬೆಲೆ ಕೊಟ್ಟವ್ರು ಯಾರು? ಬಸವಣ್ಣ ಒಬ್ಬನೇ. ಕೃಷಿ ಕೃತ್ಯಕ ಏಕ ಮಾಡುವ ಸದ್ಭಕ್ತನ ಪಾದವನ್ನು ಜಗತ್ತಿನಲ್ಲಿ ರೈತರಿಗೆ ಬೆಲೆ ಕೊಟ್ಟವರು ಯಾರಾದರೂ ಇದ್ರೆ, ಕೃಷಿಕರಿಗೆ ಬೆಲೆ ಕೊಟ್ಟಿದ್ರೆ, ಕಾಯಕಕ್ಕೆ ಬೆಲೆ ಕೊಟ್ಟಿದ್ರೆ ಬಸವಣ್ಣೊಬ್ಬರೇ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವ. ಬಸವಣ್ಣ ವಚನಗಳನ್ನು ಓದಬೇಕ್ರಿ. ಇಂತಹ ಬಸವಣ್ಣ ಕಾರ್ಯಕ್ರಮ ಮಾಡ್ಕೊಂಡು ಕೂತಿದ್ರು. ಈ ಉದ್ಯೋಗ ಇಲ್ಲದ ಬೆಟ್ಟ ಬಂದು ಸಿಕ್ಕಾಕೊಂಡು ಸತ್ತು ಕೂಡಲೇ ನಿಂತಿದ್ರಲ್ರಿ ಪೂಜಾರಿಗಳು, ಪುರೋಹಿತರು. ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತನ್ನೋರು, ಮಂತ್ರದಿಂದ ಮಾವನ ಕೈ ಉದುರಿಸ್ತೀನಿ ಅನ್ನೋರು, ಏನು ಮಂತ್ರದಿಂದ ಜಗತ್ತನ್ನು ಉದ್ಧಾರ ಮಾಡಿಬಿಡ್ತೀನಿ ಅನ್ನೋರು. ಹೇಳಬಾರ್ದು. ನಾನು ನೀವು ನನ್ನನ್ನು ಪ್ರೀತಿ ಮಾಡಿದರಷ್ಟು ಬಿಟ್ಟರು ಅಷ್ಟೇ. ಏನೇನು ಹೇಳಬೇಕು ವಿಷಯಗಳನ್ನು ಹೇಳಿ 1,000 ಯೂಟ್ಯೂಬ್ನಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ನನ್ನನ್ನು ಸಾಯಿಸಿದ್ರು ಆ ವಿಚಾರಗಳು ಯೂಟ್ಯೂಬ್ ಮುಖಾಂತರ ಬರ್ತದೆ. ಭಾಳ ದಿವಸ ನಡೆಯಲ್ಲ ನಿಮ್ದಲ್ಲ, ನಾವು ನೋಡ್ಬಿಟ್ಟಿದ್ದೀವಿ. ಗಂಟೆ ಭಾಳ ದಿವಸ ಓಡಾಡೋದಿದೆ, ಭಾಳ ದಿವಸ ಓಡಾಡೋದು. ನೀವು ಎದುರುಬೇಡ್ರಿ. ನೀವು ಯಾರು ಮುಳುಗೋಯ್ತು, ಆಗೋಯ್ತು, ತೆಗೆದೋಯ್ತು ಅಂತಿಲ್ಲ. ಕಾಯಬೇಕು, ಸಮಾಧಾನದಲ್ಲಿ ಕಾಯಬೇಕು, ಸಮಾಧಾನದಲ್ಲಿ ಕಾಯಬೇಕು. ಈ ಮೋಸ, ವಂಚನೆ, ದಗ, ನಿಮ್ಮನ್ನು ಆಳೋರು ಎಲ್ಲರಿಗೂ ಉತ್ತರ ಇದೆ. ಇವತ್ತಲ್ಲ ನಾಳೆ ಕಾಯಬೇಕಷ್ಟೇ, ಸಮಯ ಕಾಯಬೇಕು. ಕೂತಿದ್ರು ಬೆಕ್ಕು ಯಾವಾಗ ಸಾಯಿತು, ಈ ಪೂಜಾರಿಗಳೆಲ್ಲರೂ ದೇವಸ್ಥಾನದಿಂದ ಕೆಳಗಡೆ ಓಡಿ ಬಂದು ಬೆಕ್ಕು ಸತ್ತಿದೆ, ಮಹಾಪಾಪ ಬ್ರಹ್ಮ ಹತ್ಯೆ ಅಂದ್ರು. ಅಂದ್ರು ಬ್ರಹ್ಮ ಹತ್ಯೆ ಮಹಾಪಾಪ ಅಂದ್ರು. ಬಸವಣ್ಣ ಮೇಲೆ ನಿಂತಿದ್ರು. ಪಾಪ ರೈತ ದುಡ್ಕೊಂಡು ಬಂದಾನ್ರಿ. ಬೆಳಗ್ಗೆ ಎದ್ದಾನ, ಕೈಕಾಲು ಮುಖ ತಕೊಂಡು ವಿಭೂತಿ ಹಚ್ಕೊಂಡು ಹೊಲಕ್ಕೆ ಹೋಗಿ ಬಾರ್ಕೋಲ್ ಹಾಕಿ ನೇಗಿಲು ಹೂಡಿ ಎಷ್ಟು ಅನ್ನಕ್ಕೆ ನಮಗೆ ನೀರು ಕೊಟ್ಟಾವ, ಸೌತೆಕಾಯಿ ಕೊಟ್ಟಾವ, ಬದನೆಕಾಯಿ ಕೊಟ್ಟವ, ಬೆಂಡೆಕಾಯಿ ಕೊಟ್ಟವ. ಅವನಿಗೆ ಪಾಪದ ಪ್ರಜ್ಞೆ ತಂದು ಅವನಿಗೆ ಭಯ ಆಯಿತು. ಭಯ ಆದ್ಮೇಲೆ ಹೆಣ್ಮಗಳು ಪಕ್ಕಕ್ಕಿದ್ದು, ಆಕೆಗೂ ಭಯ ಆಯಿತು. ಇವರೆಲ್ಲ ನಿಂತ್ಕೊಂಡಿದ್ದವ್ರು ಏನಂದ್ರು, ಬೆಕ್ಕು ಸತ್ತದ ಮಹಾಪಾಪ, ಏನು ಮಾಡಬೇಕು ಅಂತ ಕೇಳಿದ್ರು. ಈ ಬೆಕ್ಕಿಗೆ ಎಷ್ಟು ಉದ್ದ, ಎಷ್ಟು ಅಗಲ ಅದ, ಅಷ್ಟು ಬಂಗಾರದ ಬೆಕ್ಕು ಮಾಡಿ ನನಗೆ ಕೊಟ್ಬಿಡು, ನೀನು ಪಾಪ ಪರಿಹಾರ ಅಂತ. ಎಂಥ ಡೋಂಗಿ ಇರ್ಬೋದು. ಈಗ ಮನೆ ಉದ್ಘಾಟನೆ ಟೈಮ್ಗೆ ನಿಮ್ಮ ಮನೆಗೆ ಆಕಳು ತರ್ತಾರಲ್ಲ, ಆಕಳು ತಂದು ಆ ಆಕಳು ಬಂದರೆ ನಿಮ್ಮ ಮನೆಯೊಳಗೆ ಲಕ್ಷ್ಮಿ ಉಳಿತಾಳ. ತಮ್ಮ ನಮ್ಮ ರೈತರ ಮನೆಗೆ 100 ಆಕಳ ಇತ್ತು, ಯಾಕೆ ಬೆರೀತಾರ ಇಲ್ಲೋಯ್ತು ನಮ್ಮ ಲಕ್ಷ್ಮಿ. ನಮ್ಮ ರೈತರ ಮನೆಗೆ 100 ಆಕಳ ಇತ್ತು ಸ್ವಾಮಿ. ನಮ್ಮ ರೈತರು ಆಕಳ ಇಟ್ಕೊಂಡು ಬದುಕಿದ್ರು. ಇವತ್ತು ಅವರು ಸಾಲಗಾರರಾದ್ರು. ನೀನೊಂದು ಆಕಳ ತಂದು ಮನೆ ಉದ್ಘಾಟನೆ ಮಾಡಿ ಒಂದಿಷ್ಟು ಗಂಜಲ ಹಾಕ್ಸಿದ್ರೆ ಲಕ್ಷ್ಮಿ ಬೆಳೀತಾಳ ಅಂತ ಎಷ್ಟು ಮೂರ್ಖತನದ ಪರಮಾವಧಿ ಇರ್ಬೋದು. ಎಷ್ಟು ಜ್ಞಾನ ಇರ್ಬೋದು, ಎಷ್ಟು ಮೋಸಗಾರಿಕೆ, ತಂತ್ರಗಾರಿಕೆ ಇರ್ಬೋದು ಇದ್ರೊಳಗಡೆ. ಅದು ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಮನೆ ಯಾರನ್ನ ಕೇಳಿದೆ ನಾನು, ಅಲ್ರಿ ಆಕಳ ತಂದು ಮನೆಯೊಳಗೆ ಮುಗಿಸಿದ ಕೂಡ ಉದ್ಧಾರ ಆಗ್ತದೆ ಅಂತ ಹೇಳ್ತೀವಿ, ಮತ್ತು ಅಪಾರ್ಟ್ಮೆಂಟ್ ಮನೆ ಮೇಲ್ಗಡೆ ಉದ್ಘಾಟನೆ ಮಾಡೋದಕ್ಕೆ ಹೆಂಗೆ ಆಕಳ ಒಯ್ಯೋದು ಹೇಳ್ತೇನೆ ನಾನು. ಏನಿಲ್ರಿ, ಬೆಳ್ಳಿ ಆಕಳ ಮಾಡಿ ಕೊಟ್ಟುಬಿಡ್ತಾಗಿತ್ತವರು. ಮೋಸ ಜಗತ್ತಿನಲ್ಲಿ ಮೋಸ, ಎಷ್ಟು ಮೋಸ ಇದೆ ಈ ಜಗತ್ತಿನಲ್ಲಿ, ಎಷ್ಟು ಮೋಸ ಇದೆ ಧರ್ಮದ ವಿಚಾರದಲ್ಲಿ, ಎಷ್ಟು ಮೋಸ ಮಾಡ್ತಾ ಇದೆ ಜಗತ್ತು ಅಂದ್ರೆ. ಯಾವಾಗ ಬೆಳ್ಳಿ ಮೂರ್ತಿ ಮಾಡಿಕೊಟ್ಬಿಟ್ರೆ, ಯಾವಾಗ ಈ ಬೆಕ್ಕು ಸಾಯಿತು ಅಷ್ಟು ಉತ್ತಾಗ್ರಹ ಮಾಡ್ಕೊಂಡ್ರು. ಅವ್ರು ಬಂಗಾರದ ಬೆಕ್ಕು ಮಾಡಕ್ ಆಗೋದಿಲ್ಲ ಅಂದ್ರು. ಆಗೋದಿಲ್ಲ ಅಂದ್ರೂ ಕೂಡ ಬೆಳ್ಳಿ ಮಾಡೋದು ಕಡಿಮೆ ಮಾಡ್ತಾರೆ, ರಿಡ್ಯೂಸ್ ಮಾಡ್ತಾರೆ. ಪೂಜೆ ರಿಡ್ಯೂಸ್ ಐತ್ರಿ, ಹೋಗಿ ಕೇಳ್ರಿ ನೀವು. 1000 ರೂಪಾಯಿ ಪೂಜೆನ 500 ರೂಪಾಯಿದ, 200 ರೂಪಾಯಿದ ಕಾಮತ್ ಓಟ್ಲೋದು. ಯಾವಾಗ ಅಂದ್ರು ಬಂಗಾರನೂ ಆಗೋದಿಲ್ಲ, ಬೆಳ್ಳಿನೂ ಆಗೋದಿಲ್ಲ ಅಂತಂದ್ರು, ಪಂಚಲೋಹ ಮಾಡಿಕೊಡು ಅಂದ್ರು. ಇಳಿತದ್ರದು ಒಟ್ಟು ಒಯ್ಬೇಕು ನೋಡ್ರಿ. ಇಳಿತು ಇಳಿದು ಕೂಡ ಅದನ್ನು ಮಾಡೋಕ್ಕಾಗಲ್ಲ ಅಂದ್ರೆ ಪಾಪ ರೈತ ದುಡ್ದಮ್ಮ, ಅದು ಮಾಡಕ್ಕ ಸರ್ವನಾಶ ಆಗ್ತಿ ಅಂತ ನಿಮ್ಮನ್ನು ಎದುರಿಸೋದು ಅಂತ ತಿಳಿದಿರಿ. ಇಲ್ಲಿ ಕುಂತಿರಲ್ಲ ನಮ್ಮ ಹೆಣ್ಮಕ್ಳನ್ನ, ಇಷ್ಟೆಲ್ಲ ನೀವು ಪ್ರವಚನ ಕೇಳಿದ್ರಲ್ಲ, ನಿಮ್ಮನ್ನು ಎದುರಿಸ್ತೀನಿ ನಾನು.
ಏನು ಎದುರಿಸೋದ್ರಿಂದ ದೊಡ್ಡ ಮಾತಲ್ಲ. ಬೆಳಗ್ಗೆ ನಿಮ್ಮ ಮನೆ ಮುಂದೆ ಬಾಕಿ ತೆಗೆಯೋಕೆ ಮುಂಚೆ ಒಂದು ಮೆಣಸಿನಕಾಯಿ ಇಡ್ಲು ಅರ್ಧ ನಿಂಬೆಹಣ್ಣು ಒಂದು ಮೊಟ್ಟೆ ಹೊಡೆದ್ರೆ ನೀವು ತೆರಿಗೆ ನಡೀತೀರಿ, ತೆರಿಗೆ ನಡೀತೀರಿ. ವೀಕ್ ಅನಿಮಲ್ಸ್ ನೀವು. ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿ ಉಂಟೇಯ. ಶಿವ ಶಿವ ಹೋದರೆ ಹೋದನೆಯ ನಿಮ್ಮ ಮನದಪ್ಪಲೆನ್ನ ತೆಗೆಯ ಪಶುಗುಣಾನು ಪಶುಪತಿನಿ. ಏನ ಬಸವಣ್ಣನಲ್ಲಿ ವಚನಗಳಿದ್ದೀರಿ. ಸರ್ವನಾಶಾಕ್ತ್ಯ ಅಂದ್ರು, ಬಸವಣ್ಣನ ಮೇಲಿದ್ದು ಕೆಳಗೆ ಬಂದ್ರು. ಹೆಂಗ ಸರ್ವನಾಶಾಕ್ತ್ಯ? ಬಸವಣ್ಣನ ಅಲ್ಲೇ ಪ್ರಾರಂಭ ಆಗೋದ್ರಿ. ಅಲ್ಲಿವರೆಗೂ ಬಸವಣ್ಣವ್ರಿಗೆ ಪ್ರಾರಂಭ ಆಗಿರೋದಿಲ್ಲ, ಅಲ್ಲೇ ಶುರು ಆಗ್ತದ್ರು. ಯಾವಾಗ ನೋಡಿದ್ರು ಪ್ರಾಕ್ಟಿಕಲು ಬೆಕ್ಕು ಸತ್ತಾಗ ಇಷ್ಟು ಈ ಮನುಷ್ಯನನ್ನು ಎದುರಿಸ್ತಾ ಇದ್ದಾನೆ ಅಂತಂದ್ರೆ, ಈ ಜಗತ್ತಿನಲ್ಲಿ ಧರ್ಮ ಎದುರಿಸೋದು, ಪ್ರೀತಿ ಮಾಡೋದು, ಧರ್ಮ ಪರಿವರ್ತನೆ ಮಾಡುವುದು, ಬದುಕಲಿಕ್ಕೆ ಸಶಕ್ತವಾದಂಥ ವಿಚಾರಗಳನ್ನು ತುಂಬುವುದು, ಧರ್ಮ ದಯದಿಂದ ಕೂಡಿರಬೇಕು, ಧರ್ಮ ಜ್ಞಾನದಿಂದ ಕೂಡಿರಬೇಕು ಅಂತ ವಿಚಾರ ಮಾಡಿ ಬಸವಣ್ಣನವರು ತಕ್ಷಣ ಸಂದರ್ಭದಲ್ಲಿ ಬಸವಣ್ಣನವರು ಏನ್ ಮಾಡಿದ್ರು, ವಚನಗಳನ್ನು ಬರೆದಿದ್ದಾರೆ ಅವರು. ಎಲವ ಎಲವ ಬ್ರಹ್ಮ ಹತ್ಯವ ಮಾಡಿದವನೇ, ಎಲವ ಎಲವ ಪಾಪಕರ್ಮವ ಮಾಡಿದವನೇ, ಓರ್ವಂಗೆ ಶರಣೆನ್ನು ನಮ್ಮ ಕೂಡಲ ಸಂಗಮ ದೇವರಿಗೆ ಶರಣೆನ್ನು, ಸರ್ವ ಪಾಪಗಳಿಗೆ ವನ್ನ ಪರ್ವತಂಗಳಾದರೂ ಸಾಲದು. ಜಡ್ಜ್ಮೆಂಟ್ರಿ ಬಹಳ ಚಂದ ಜಡ್ಜ್ಮೆಂಟ್ರಿ ಬಸವಣ್ಣಂದು. IPC 130 240 ಇಟ್ಟಾರೆ. ಹಿಂಗೆ ಸರ್ವ ಪಾಪಗಳಿಗೆ ವನ್ನ ಪರ್ವತ. ಬೆಳಗ್ಗೆ ಎದ್ದು ಕೂಡ ನಡೀತೀವಿ, ಇರ್ಬೇಕು ಕಾಲಕ್ಕೆ ಸಾಯ್ತದ, ಎಷ್ಟು ಇರುವೆ ಬಂಗಾರ ಮಾಡ್ಕೊಡೋಣ. ಬೆಟ್ಟಕ್ಕೆ ಚಳಿ ಆದರೆ ಏನು ಒದ್ದಿಸುವೆ, ಏನು ಒದ್ದಿಸ್ತೀಪ? ಮನುಷ್ಯ ಬದುಕಿರೋದೇ ಬದುಕಬೇಕಾಗಿದೆ. ಇರೋದೇ 50 ವರ್ಷ ಬದುಕ್ತಾನೆ. 50 ವರ್ಷಕ್ಕೆ ಶುಗರ್ ಬಂತಂದ್ರೆ ಅದು ಮುಗಿದೋಗ್ತದೆ ಕತೆ. 60 ವರ್ಷದ ಜೀವನ, ಉಣ್ಣಬೇಕು, ತಿನ್ನಬೇಕು, ಬಟ್ಟೆ ತಗೊಳ್ಬೇಕು, ಬದುಕಬೇಕು, ಬಾಳಬೇಕು. ಐ ಆಮ್ ನೆವರ್ ಬಾರ್ನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್. ಈ ಸಮಾಜದಲ್ಲಿ ನಾವು ಬಂದಿರತಕ್ಕಂಥದ್ದು ನೋಡುವುದಕ್ಕಾಗಿ ಬಂದಿದ್ದೇವೆ, ಕೇಳುವುದಕ್ಕಾಗಿ ಬಂದಿದ್ದೇವೆ, ಮಾತನಾಡುವುದಕ್ಕಾಗಿ ಬಂದಿದ್ದೇವೆ, ದುಡಿಯುವುದಕ್ಕಾಗಿ ಬಂದಿದ್ದೇವೆ. ಈ ಮಧ್ಯಲೋಕದೊಳಗಡೆ ಈ ಜೀವನವನ್ನು ಅನುಭವಿಸಲಿಕ್ಕೆ ಬಂದವರಿಗೆ ಇಷ್ಟೊಂದು ಕರ್ಮದ ಮಾತ್ರದ ಒತ್ತಡಗಳನ್ನು ಹೇರಿ ಮನುಷ್ಯರನ್ನ ಇಷ್ಟರ ಮಟ್ಟಿಗೆ ಆಳ್ತಾ ಇದ್ದೀರಲ್ಲಪ್ಪ ನೀವು. ಎಲ್ಲಿವರೆಗೆ ಆಳ್ತೀರಿ ನೀವು? ಎಲ್ಲಿವರೆಗೆ ಆಳ್ತೀರಿ ನೀವು? ಬದುಕಲಿಕ್ಕೆ ಬಿಡ್ತಾ ಇಲ್ವಲ್ಲ ನೀವು ನಮ್ಮನ್ನ. ಹೊರಗೆ ಹೋಗಬೇಕಾದ್ರೆ ಭಯ, ಒಳಗೆ ಬರಬೇಕಾದ್ರೆ ಭಯ, ಕಾಲಿಡಬೇಕಾದ್ರೆ ಭಯ, ಎಡಗಾಲಿಡಬೇಕಾದ್ರೆ ಭಯ, ಬಲಗಾಲಿಡಬೇಕಾದ್ರೆ ಭಯ, ಪೂಜೆಗೆ ಈ ಹೂ ಬೇಕೋ ಈ ಹೂ ಬೇಡವೋ ಅನ್ನೋದು ಭಯ, ಬಟ್ಟೆ ಹಾಕಬೇಕಾದ್ರೆ ಭಯ, ಮನೆ ಮೇಲೆ ನೀರಿನ ಟ್ಯಾಂಕಿ ಇಡಬೇಕಾದ್ರೆ ಯಾವ ಬಣ್ಣದ ಟ್ಯಾಂಕಿ ಇಡಬೇಕನ್ನೋ ಭಯ. ಬದುಕು ಇಷ್ಟು ಮಟ್ಟಿಗೆ ಕಷ್ಟ ಇದೆ ನೋಡಿ ಮನುಷ್ಯನಿಗೆ. ಎಲ್ಲಿ ಯಾರಿಗೆ ನೆಮ್ಮದಿ ಇದೆ? ಯಾರಿಗೆ ನೆಮ್ಮದಿ? ನಿಮಗೆ ಬದುಕಲಿಕ್ಕೆ ಬಿಟ್ಟ ರಾತ್ರಿ ಎದ್ದು ಕೂಡ ಭಯ ಆಗ್ತದೆ ನಿಮಗೆ. ಭಯ ಭಯ ಭಯ. ದೇವ್ರ ಮನೆಯೊಳಗೆ ದೀಪ ಹಚ್ಚಿ ಇಟ್ಟಿದ್ದು ಗಾಳಿ ಹಾರಿದ್ರೆ ಭಯ, ಬೆಳಗಾಗೋದ್ರೊಳಗೆ ಯಾವನ ಹೋಗಿ ಬಿಡ್ತಾನೆ ಭಯ. ಮನೆಯಲ್ಲಿ ಹಚ್ಚಿರುವ ದೀಪ ಆಯ್ತು ಅಂದ್ರೆ ಇವತ್ತೇನು ಕೆಟ್ಟದೈತೇನೋ ಭಯ. ಭಯದ ವಾತಾವರಣದಲ್ಲಿರುವಾಗ ಬಸವಣ್ಣನವರು ಜಗತ್ತಿಗೆ ಬಂದರು. ಬಸವಣ್ಣ ಯಾರಿಗಾಗಿ ಬಂದವರಲ್ಲ, ಮನುಷ್ಯರಿಗಾಗಿ. ಬಸವಣ್ಣನವರನ್ನು ಗರ್ಭಗುಡಿ ಸಂಸ್ಕೃತಿಯಿಂದ ಹೊರಗಡೆ ತನ್ನಿ. ಬಸವಣ್ಣನವರನ್ನ ಗರ್ಭಗುಡಿ ಸಂಸ್ಕೃತಿಯಿಂದ ಹೊರಗಡೆ ತನ್ನಿ. ನೀವು ಬಸವಣ್ಣನವರನ್ನ ದೇವರಾಗಿ ನೋಡಿದ್ರೆ ನಿಮಗೆ ಅರಿವು ಬರೋದಿಲ್ಲ. ಬಸವಣ್ಣನವರನ್ನ ಮನುಷ್ಯರಾಗಿ ನೋಡಲಿಕ್ಕೆ, ಪ್ರೀತಿಯ ನನ್ನ ಸ್ನೇಹಿತನಾಗಿ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮಗೆ ಜ್ಞಾನ ಬರುತ್ತೆ. ಬಸವಣ್ಣ ದೇವರನ್ನ ದೇವರಾಗಿ ನೋಡಿಲ್ಲ, ಕೂಡಲ ಸಂಗಮ ದೇವರ ಸ್ನೇಹ, ಕನ್ನೆಯ ಸ್ನೇಹದಲ್ಲಿ. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ರೀ ಬಸವಣ್ಣ. ದೇವ್ರನ್ನ ನೋಡೋದಕ್ಕೆ, ದೇವ್ರನ್ನ ಸ್ನೇಹಿತನಾಗಿ ನೋಡಿದ ಬಸವಣ್ಣ. ಅದಕ್ಕಾಗಿ ಬಸವಣ್ಣನ ಜೊತೆ ದೇವ್ರು ಯಾವಾಗಲೂ ಇರ್ತಾರೆ. ನಾವು ಬಸವಣ್ಣನವ್ರನ್ನ ಸ್ನೇಹಿತನಾಗಿ ನೋಡಿದ್ರೆ ಬಸವಣ್ಣ ನಮ್ಮ ಜೊತೆಗೆ ಇರ್ತಾರೆ. ದೇವರಾಗಿ ನೋಡ್ಬಿಟ್ರೆ ಕೈ ಮುಗಿದು ಹೋಗ್ಬಿಡ್ತೀವಿ. ಜೊತೆಲಿ ಇದ್ರು ಅವ್ರು ನಮ್ಮ ಜೊತೆಯಲ್ಲಿ. ಎಲ್ಲಾರು ಒಂದ್ ಕಡೆ ಮೋಸ ಮಾಡತ್ತೀವಿ, ಆ ವಚನ ಎಚ್ಚರಿಸಿಬಿಡ್ತೀವಿ. ನಾವೇನ್ ಮಾಡ್ಬಿಟ್ಟು ಬಸವಣ್ಣ ನನ್ನ ಸ್ನೇಹಿತರಾಗಿ ಇಟ್ಕೊಳಕ್ ಬರಲಿಲ್ಲ, ಗುರುವಾಗಿನೂ ಇಟ್ಕೊಳಕ್ ಬರಲಿಲ್ಲ. ಒಂದ್ ಕಡೆ ಇಟ್ಬಿಟ್ಟು ದೇವ್ರು ಮಾಡಿಬಿಟ್ಟು ಆರತಿ ಮಾಡಬೇಡ, ಮುಗಿದಕ್ಕೆ ಕಲ್. ಇದು ಇವತ್ತು ಈ ಜಗತ್ತಿನಲ್ಲಿ ಮಾಡಿದ ನಾವು ಬಸವಣ್ಣನ ಹೊರಗೆ ತರಬೇಕು.
ಬಸವಣ್ಣ ನಮಗಾಗಿ ಬದುಕಿದವರು, ನಮ್ಮ ಜೀವನಕ್ಕಾಗಿ ಬದುಕಿದವರು, ನಮ್ಮ ಬದುಕಿಗಾಗಿ ಬದುಕಿದವರು. ಅದಕ್ಕಾಗಿ ಕುವೆಂಪು ಅವರು ಬರೆದ ಬಸವಣ್ಣನವರ ಕುರಿತು ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಬಂದೆ ಬಟ್ಟೆ ಎಟ್ಟವರಿಗೊಂದು ಬಂದಿದ್ದಕ್ಕಾಗಿ 8 ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿ ವೀರ ದೇವ ದಯವನ್ಯ ದೀನವತಾರ ಶ್ರೀ ಬಸವೇಶ್ವರ. ನನಗೆ ಒಂದೊಂದು ಸಲ ಇಷ್ಟು ಜೋರಾಗಿ ಎದಕ್ಕೆ ಮಾತನಾಡ್ತೀನಿ ಅಂತ ನೀವು ಕೇಳ್ಬೋದು. ನಮ್ಮ ಗುರುಗಳಿದ್ರು ಲಿಂಗಾನಂದ ಸ್ವಾಮಿಗಳು, ಅವ್ರು ದೊಡ್ಡವರು. ಒಂದ್ಸಲ ಅವರು ಹಿಂಗೆ ಕೂತಿದ್ರು, ಎಲ್ಲರೂ ಭಾಳ ಜನ ಬಂದಿದ್ರು, ಅವ್ರ ಕಾಲದ ಮಿನಿಸ್ಟ್ರಿಗಳೆಲ್ಲ. ಏನ್ರಿ ಪ್ರವಚನದಲ್ಲಿ ಕೂತ್ಕೊಂಡು ಲಿಂಗ ಹಿಡ್ಕೊಂಡು ನೋಡ್ರಿ, ಲಿಂಗ ಹಿಡ್ಕೊಂಡು ನೋಡ್ರಿ ಅಂತಂತೀರಿ, ಎಷ್ಟೊತ್ರಿ ಲಿಂಗ ಹಿಡ್ಕೊಳ್ಳೋದು ಅಂತ ಅವ್ರು ಕೇಳಿದ್ರು. ನಮ್ಮ ಗುರುಗಳು ಒಂದೇ ಮಾತಾಡಿದ್ರು, ಎಷ್ಟೊತ್ತು ಲಿಂಗ ಹಿಡ್ಕೊಂಡು ನೋಡೋದು ಅಂತ ಹೇಳಿದ್ರೆ ನನಗೆ ಇಷ್ಟು ಕಷ್ಟ ಆಗ್ತಿದೆ. ಮನೆ ಹಾಳಾಗೋ ಇಸ್ಪೆಟ್ ಹಿಡ್ಕೊತೀಯ, ಮನೆ ಉದ್ಧಾರ ಮಾಡೋದು ಲಿಂಗ ಹಿಡ್ಕೊ ಅಂತಂದ್ರೆ ನೋಡೋದು ನೀನು ಹೇಳಿಲ್ಲ. 2 ಮಾತಲ್ಲಿ ಮುಗಿಸಿದ್ರು. ಮನೆ ಹಾಳಾಗೋ ಇಸ್ಪೆಟ್ ಹಿಡ್ಕೊತೀಯ, ಮನೆ ಉದ್ಧಾರ ಮಾಡೋ ಲಿಂಗ ಹಿಡ್ಕೊಂಡು. ಆದ್ರೆ ಲಿಂಗ ಅಂತಂದ್ರೆ ಏನು ಅಂತಂದ್ರೆ ಬಸವಣ್ಣ ಅಂತ. ಈ ವಿಚಾರಗಳನ್ನು ಕೇಳ್ತಾ ಹೋದರೆ ಜಗತ್ತಿನಲ್ಲಿ ಬಸವಣ್ಣನನ್ನು ಜ್ಯೋತಿಸಿ ಎಲ್ಲಾ ರಂಗದ ಒಳಗಡೆ ಕೈ ಹಾಕಿ ಮಾತನಾಡಿದವು ಅಂದ್ರೆ ಅನುಭವ ಮಂಟಪ ಒಂದೇ. ಅದು ಎಲ್ಲ ರಂಗದಲ್ಲಿ, ದೇವರ ವಿಷಯದಲ್ಲಿ, ಸಂಸ್ಕೃತಿಯ ವಿಷಯದಲ್ಲಿ, ಸಂಸ್ಕಾರದ ವಿಷಯದಲ್ಲಿ, ಮನಸಾಕ್ಷಿಯ ವಿಷಯದಲ್ಲಿ, ದಲಿತೋದ್ಧಾರ ವಿಷಯದಲ್ಲಿ, ಜಾತಿ ವ್ಯವಸ್ಥೆಯ ವಿಷಯದಲ್ಲಿ, ಪರಿಸರದ ವಿಷಯದಲ್ಲಿ, ಕಾಯಕದ ವಿಷಯದಲ್ಲಿ ಆಲ್ ರೌಂಡ್ ಪರ್ಸನಾಲಿಟಿಯಾಗಿ ಮಾತನಾಡಿರ್ತಕ್ಕಂಥ ಒಂದು ಕೇಂದ್ರ ಇದ್ರೆ ಜಗತ್ತಿನಲ್ಲಿ ಅಕ್ಬರ್ನ ದೀನಿಲಾಶ ಇಲ್ಲ, ಪ್ಲೇಟನ ರಾಜ್ಯ ಇಲ್ಲ. ಅದು ಬರೆದಿರ್ತಕ್ಕಂಥದ್ದು ಶ್ರಮಿಕ ವರ್ಗದವರು, ಕಸ ಗುಡಿಸುವವರು, ಬಟ್ಟೆ ಒಗೆಯುವವರು, ಕುಂಬಾರ ಗುಂಡೈನಂಥವರು ಕುಂತು ಬರೆದಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್. ಈ ಜಗತ್ತಿನ ಮೊಟ್ಟ ಮೊದಲನೆಯ ಸಮತಾವಾದ ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದಲೇ ನಿರ್ಮಿತವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದ್ರೆ ಅದು ವಚನ ಸಾಹಿತ್ಯ ಸಂವಿಧಾನ ಅನ್ನತಕ್ಕಂಥದ್ದು ಹಿಂದೆ ಬರೋದು. ಹಾಗಾಗಿ ಬಸವಣ್ಣವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಅದು ಮುಗಿಯಲಾರದ ಕಥೆ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಧರ್ಮ ಅಂದರೆ ಎದುರಕ್ಕೆ ಹೋಗಬೇಡ್ರಿ ನೀವು ಯಾರು. ಧರ್ಮ ಅಂದರೆ ಇನ್ನೇನು ಅಲ್ಲ, ಒಬ್ಬರ ಮನವನ್ನು ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾದ. ಬಸವಣ್ಣ ಚೆನ್ನಾಗಿ ಬರೆದಿರ್ತಾರೆ ಧರ್ಮಕ್ಕೆ ವ್ಯಾಖ್ಯಾನ. ಒಬ್ಬರ ಮನವನ್ನು ನೋಯಿಸದವನೇ ಒಬ್ಬರ ಮನೆಯ ಹಾಗಾದ್ರೆ ನೀವು ಹಿಂಗೆ ಮಾತಾಡ್ತಿರಲ್ರಿ, ಇನ್ನೊಬ್ಬರು ಧರ್ಮಕ್ಕೆ ಮನುಷ್ಯಗೆ ನೋವಾಗ, ಅವ್ರ ಮನಸ್ಸಿಗೆ ನೋವಾಗ ಮಾತನಾಡ್ತಿಲ್ಲ, ಅವ್ರು ಮಾಡ್ತಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಮಾತನಾಡಕತ್ತೀವಿ. ಲಿಂಗವಂತನು ತಪ್ಪಿಂಗೆ ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿ. ಎಲ್ಲ ಬಹಳ ಚಂದ ವ್ಯಾಖ್ಯಾನ ರೀ ಬಸವಣ್ಣದ್ದು, ಬಹಳ ಅತ್ಯದ್ಭುತ ವಾಕ್ಯಗಳು. ಇಂತಹ ಬಸವಣ್ಣನಲ್ಲಿ ನಾಣ್ಯ ಹುಟ್ಟಿದ್ರು, ಇದನ್ನ ಹೀಗೆ ತೆಗೆದುಕೊಂಡು ಬೆಳೆಸ್ಕೊಂಡು ಬಂದರು ತಾಯಿಂದ್ರೆ. ಸುಮ್ಮನೆ ಇಲ್ಲಿರೋದನ್ನೆಲ್ಲ ಭೂವಾಬಾದಿ ಮಾಡಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗುವಾಗ ಮಂದಿ ಕಾಂಪೌಂಡ್ ಹೂ ತಗೊಂಡು ಬಂದು ಮಂದಿ ಹೂ ತಗೊಂಡು ಬಂದು ದೇವ್ರಿಗೆ ಇಡಕ್ಕೆ ಹೋಗಬೇಡ್ರಿ. ವಾಕಿಂಗ್ ಹೋಗೋದ್ರಿ, ಬರೋದ್ರಿ ಆ ಕಡೆ ಮಂದಿ ಕಾಂಪೌಂಡ್ ಹೂ ತಿಳ್ಕೊಂಡು ಬರ್ತಾರೆ. ಬೆಳಗ್ಗೆ ಹೇಳಿರ್ತಾನಲ್ರಿ ಜ್ಯೋತಿಷ್ಯ ಕೆಂಪು ಹೂ ಇಡಬೇಕು ಅಂತ, ನೀವು ಹೇಳಿರ್ತಾರೆ ಬಿಳಿ ಹೂ ಇಡಬೇಕು, ಕೇಸರಿ ಹೂ ಇಡಬೇಕು ಅಂತ ಹೇಳಿ ತಗೊಂಡು ಬರಕ್ಕೆ ಹೋಗ್ತಾರೆ. ಬಸವಣ್ಣ ಹಾಗೆ ಹೇಳಿಲ್ಲ. ಬಸವಣ್ಣನ ಧರ್ಮ ಒಬ್ಬರ ಮನಸ್ಸು ನೋಯಿಸಬೇಡ, ಒಬ್ಬರ ಮನೆ ಇಷ್ಟೇ ಬಸವಣ್ಣನ ಧರ್ಮ. ದುಡಿದ್ರೆ ತಮಗುಂಟು ತಮ್ಮ ಇಷ್ಟೇ ನೋಡ್ರಿ ಬಸವಣ್ಣ ಹೇಳಿ, ಇನ್ನೇನು ಹೇಳಿಲ್ಲ. ಈಗ ದುಡ್ದಿದ್ದು ದುಡ್ಡು ನೀವು ಅನುಭವಿಸ್ಬೇಕು, ಪೂಜಾರಿಗಳು ಅನುಭವಿಸ್ಬೇಕು, ನೀವು ಅನುಭವಿಸ್ಬೇಕು ಅಲ್ವಾ? ಅನುಭವಿಸ್ತಾ ಇದ್ದೀರಿ, ಅನುಭವಿಸ್ತೀರಿ. ಬಟ್ಟೆ ತಗೊಳ್ಬೇಕಾ? ನಾನು ಅದನ್ನ ಹೇಳ್ತಾ ಇರ್ತೀನಿ. ನಾನು ಇನ್ನಂತೀನಿ, ನೀವು ಹುಟ್ಟಿಸಿರುವಂತ ಮಕ್ಕಳಿಗೆ ನಿಮಗೆ ಹೆಸರಿಡಕ್ಕೆ ಹಕ್ಕಿಲ್ಲ, ಕಳ್ಕೊಂಡಿರಿ ನೀವು ಹುಟ್ಟಿಸಿದ ಮಕ್ಕಳಿಗೆ ನಿಮಗೆ ಹೆಸರಿಡೋ ಹಕ್ಕಿಲ್ಲ. ಹೋಗಿ ಕೇಳ್ತೀರಿ ಏನು ಹೆಸರಿದಾನ ಅಂತ, ಅವನು ಹೇಳ್ತಾನೆ ಕಾಕು ಕೇಕೆ ಕೌ ರಾಮ್ ಗ್ರೀಮ್ ಅಂತ ಬರ್ತಾನ. ನೀವು ಹುಟ್ಟಿಸಿದ ಮಕ್ಕಳಿಗೆ ನಿಮ್ಮ ಪ್ರೀತಿಯ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ಹಿರಿಯರ ಹೆಸರು ಬೇಕಾದಷ್ಟು ಇಟ್ಬಿಟ್ರೆ ಮುಗಿದೋಯ್ತು. ಅಮ್ಮ ಹೇಳ್ತಾನ ಯಾರು ಹೋಗ್ತೀರಿ, ಎದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ಇರೋದಾದ್ರೆ ಎಷ್ಟು ದಿವಸ, ಹೋಗೋದಾದ್ರೆ ಎಷ್ಟು ದಿವಸ?
ಸುಮ್ಮನೆ ಈ ಜಗತ್ತಿಗೆ ಬಂದಿದ್ದೀವಿ. ಅಕ್ಕ ಮಹಾದೇವಿ ಹೇಳ್ತಾರೆ, ಹಾಡುವುದು, ಪಾಡುವುದು, ಕೇಳುವುದು ಸರಸ ಸಮ್ಮೇಳನವಾಗಿರ್ಬೋದು. ನೀವು ಕೊಟ್ಟ ಆಯುಷ್ಯವನ್ನು ಲಿಂಗ ಸಖಿಗಳ ಜೊತೆಯಲ್ಲಿ ಕಳೆಯಲು ಬಂದಿರಬೇಕು. ಹಾಡಬೇಕು, ನೋಡಬೇಕು, ಕೇಳಬೇಕು. ಹಿಂಸೆ 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 ಹಿಂಸೆ. ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಜೀವನ ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ ಅಂದರೆ ಪೂಜಾರಿ ಪುರೋಹಿತರ ಕೈಯಲ್ಲಿ ಕೊಟ್ಟು ಕಳ್ಳರನ್ನು ಕುಂತೀರಿ. ಕಳ್ಳರನ್ನು ಕುಂತೀರಿ. ಅವನು ಹೇಳೋ ಅಂದ್ರೆ ಹೇಳೋದು, ಅವನು ತಿರುಗು ಅಂದ್ರೆ ತಿರುಗೋದು, ಮಲಗು ಅಂದ್ರೆ ಮಲಗೋದು. ಮೊನ್ನೆ ಒಂದು ಹುಡುಗಾರಿ, ಭಾಳ ದೊಡ್ಡ ಹುಡುಗ, ಎಂಟೆಕ್ಕು, ಭಾಳ ದೊಡ್ಡ ವಿದ್ಯಾವಂತ, ಬುದ್ಧಿವಂತ, ಎಲ್ಲ ಮದುವೆ ಗಿದ್ರೆ ಆದಮೇಲೆ ಹೋಗಿ ಪೂಜಾರಿ ಹತ್ರ ಕೇಳಿದ, ಹೋಗ್ಬೇಕಾಗತ್ತೆ ವಿದೇಶಕ್ಕೆ ಹನಿಮೂನಿಗೆ ಅಂತ. ಟೈಮ್ ಇಲ್ಲ, ಹೋಗಬೇಡ ಅಂತ. ಅಂದರೆ ಏನು ಬದುಕು ಕಟ್ಕೊಂಡಿದ್ದೀರಿ, ಎದಕ್ಕೆ ಬದುಕು ಮಾಡ್ತಾ ಇದ್ದೀರಿ, ಯಾರ ಕೈಯಲ್ಲಿ ನಿಮ್ಮ ಬದುಕುಗಳನ್ನು ಕೊಟ್ಟಿದ್ದೀರಿ? ಹೀಗೆ ಬಸವಣ್ಣ ಎತ್ತು ಬಂದು ಈ ಜಗತ್ತಿನಲ್ಲಿ, ಹೀಗೆ ಎತ್ತು ಬಂದು ಬಸವಣ್ಣ ನಿಮ್ಮನ್ನು ಉದ್ಧಾರ ಮಾಡಿದ. ಈ ಮರ್ತ್ಯಲೋಕಕ್ಕೆ ಬಂದ ಬಸವಣ್ಣ ಹೀಗೆ ಬಂದು ನಿಮ್ಮನ್ನು ಉದ್ಧಾರ ಮಾಡಿದ. ಅದಕ್ಕಾಗಿ ಬಸವಣ್ಣ ಈ ಮರ್ತ್ಯಲೋಕಕ್ಕೆ ಯಾಕೆ ಬಂದ್ರು ಅಂತ ಅಕ್ಕ ಮಹಾದೇವಿನ ಕೇಳಿದ್ರೆ ಅಕ್ಕ ಮಹಾದೇವಿ ಹೇಳಿದ್ರು, ಈ ಜಗತ್ತಿನಲ್ಲಿ ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದರು? ಶಿವ ಶಿವ ಆದಿ ಅನಾದಿಗಳ ಎಂಬೆರಳದ ನಿರ್ವಯ ಶಿವ, ನಿಮ್ಮ ನಿಜವನಾಲಯ ಬಲ್ಲರು, ವೇದಗಳಿಗೆ ವ್ಯಕ್ತಿಯನು, ಶಾಸ್ತ್ರಗಳಿಗೆ ಅಸಾಧ್ಯನು, ಪುರಾಣ ಕಲಮ್ಯನು, ಆಗಮಕ್ಕೆ ಗೋಚರನು, ತರ್ಕಕ್ಕೆ ವಾಮನಾತೀತವಾಗಿಪ್ಪ ಪರಶಿವಲಿಂಗವನು. ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ದಾನವ ಮಾನವರೆಲ್ಲರೂ ಕಾಣದರೆಯದೆ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ನಮ್ಮ ಸಂಗನ ಬಸವಣ್ಣ ಜಗವಿಖ್ಯಾತಕ್ಕಾಗಿ ಮತ್ತೆ ಅವತರಿಸಿದ. ಬಂದಿಲ್ಲ ಆತ ಬಸವ ಭಾಸ್ಕರ ಪುರಾತನರಾಚರಿಸಿ ತೋರಿಸಿದ ಜಗಸ್ಥಳ ಮಾರ್ಗದಲ್ಲಿ ಪರಿಹರಿಸಿ ಹರಕರ್ಮ ಭಕ್ತಿ ಮಾರ್ಗವಿತ್ತು. ಬಸವಣ್ಣನ ಬಳಿ 400 ಗ್ರಂಥಗಳು ಇತಿಹಾಸಗಳು. ಕಾವ್ಯದಲ್ಲಿ ಬಸವಣ್ಣ, ಜನಪದದಲ್ಲಿ ಬಸವಣ್ಣ, ಪುರಾಣದಲ್ಲಿ ಬಸವಣ್ಣ, ವಚನಗಳಲ್ಲಿ ಬಸವಣ್ಣ, ನವ್ಯದಲ್ಲಿ ಬಸವಣ್ಣ, ನವೋದಯದಲ್ಲಿ ಬಸವಣ್ಣ, ಚುಟುಕಿನಲ್ಲಿ ಬಸವಣ್ಣ, ಚುಟುಕಿನಲ್ಲಿ ಬಸವಣ್ಣ, ಚುಟುಕಿನಲ್ಲಿ ಬಸವಣ್ಣ. ಎಷ್ಟು ಚೆನ್ನಾಗಿ ಚುಟುಕಿನಲ್ಲಿ ಬಸವಣ್ಣ ಬಂದಾನಂದ್ರೆ, ರಾಮ ಜಾಧವ್ ಅನ್ನತಕ್ಕಂಥ ಒಂದು ಚುಟುಕು ಬರೆದಿದ್ದಾರೆ. ಎಲ್ಲಿ ವೀರಶೈವವೋ ಅಲ್ಲಿ ಬಂದ ಕಾರಣ ಬಸವಣ್ಣನ ಅಭಾವ. ಲೈನಿಂಗ್ ತೆಗೋದು, ಲೈನಿಂಗ್ ತೆಗೋದು. ಶಕ್ತಿ ಬಸವಣ್ಣ ಅಂದ್ರೆ ನಮ್ಮ ಶಕ್ತಿ. ನೋಡಿ, ನನಗೆ 60 ವರ್ಷ ಎಂದು ಮಾತಾಡ್ತೀನಿ. ನೋ ಬಿ ಪಿ, ನೋ ಶುಗರ್. ಯಾಕಂದ್ರೆ ನಾ ಮುಕ್ತಿ ಪಡೀಲಿಕ್ಕೆ ಬಂದವನಲ್ಲ, ಅನುಭವಿಸಲಿಕ್ಕೆ ಬಂದ. ನನಗೆ ದೇವರ ರಾಜ್ಯದ ಮುಕ್ತಿ ಬೇಡ. ಯಾಕಂದ್ರೆ ಕಾಡುವ ಬೇಡುವ ದೇವರ ಹತ್ರ ಹೋಗಿ ನಿಲ್ಲೋದಿಲ್ಲ. ನನ್ನ ನೀಡು, ನನ್ನ ನೀಡು, ನನ್ನ ನೀಡು ಅಂತ. ನಮ್ಮವ್ವ ಅಪ್ಪ ಕೇಳೋದು ಅವ್ರನ್ನೇ ಇಟ್ಟಿಲ್ಲ, ಕಳಶನ ಅಂದ್ರೆ ನಮ್ಮನೇ ನೀಡು. ನಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಬಹಳ ಚೆನ್ನಾಗಿ ಬರಬೇಕು, ಜನರಲ್ ನಾಲೆಡ್ಜ್ ಚೆನ್ನಾಗಿ ಬರಬೇಕು. ನಾನು ಮಾತನಾಡೋದು ಸ್ವಲ್ಪ ನಿಮ್ಗೆ ಕಠಿಣ ಅನಿಸ್ಬೋದು. ಯಾಕೆ ಮಾತನಾಡ್ತೀನಿ ಅಂದರೆ, ಜನ್ಮೋಪದೇಶ ಶಸ್ತ್ರವೈದ್ಯ, ಗುರುಪದೇಶ ಮಂತ್ರವೈದ್ಯ. ಒಂದಿಷ್ಟು ಆಪರೇಷನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಕೆಡಿಸ್ತಾ ಇಲ್ಲ. ನಾನು ಹೊರಗೆ ಬನ್ನಿ, ವಿಚಾರಗಳ ಕಡೆಗೆ ಬನ್ನಿ, ಭಯದಿಂದ ಹೊರಗೆ ಬನ್ನಿ. ದುಡ್ಡು ಹಾಳು ಮಾಡಬೇಕು. ದುಡ್ದಿದ್ದು ದುಡ್ಡನ್ನ ಪಿಟ್ಮಿ ಕಟ್ರಿ, ಚೆನ್ನಾಗಿ ದುಡ್ಡನ್ನ ಬ್ಯಾಂಕಲ್ಲಿ ಇಡ್ರಿ. ಭಾಳ ಜನ ದೇವರು ಕೊಡ್ತ. ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಇಲ್ಲಿ ಕೂತವ್ರಿಗೆ, ಕಷ್ಟಕ್ಕೆ ದೇವರ ಪರಿಹಾರನೋ ನಿಮ್ಮ ದುಡಿಮೆ ಪರಿಹಾರ? ಸುಳ್ಳು. ಕಷ್ಟಕ್ಕೆ ದೇವರ ಪರಿಹಾರನೋ ನಿಮ್ಮ ದುಡಿಮೆ ಪರಿಹಾರನೋ? ಕಷ್ಟಕ್ಕೆ ದೇವರ ಪರಿಹಾರ ಆಗಿದ್ರೆ ಜಗತ್ತಿನಲ್ಲಿ ಯಾರಿಗೂ ಕಷ್ಟ ಇರಬಾರ್ದು. ಯಾರಿಗೂ ಕಷ್ಟ ಇರಬಾರ್ದು ಈ ಜಗತ್ತಿನಲ್ಲಿ. ಜಗತ್ತಿನಲ್ಲಿ ದೇವರು ಕಷ್ಟಕ್ಕೆ ಪರಿಹಾರ ಆಗೋದೇ ಇಲ್ಲ. ಕಷ್ಟಕ್ಕೆ ಪರಿಹಾರ ನನಗೆ ನಾನೇ ಹಗೆ ನೋಡಯ್ಯ, ನನಗೆ ನಾನೇ ಕಳೆ ನೋಡಯ್ಯ. ನಿಮ್ಮ ಸದ್ಭಕ್ತನ ಕೊಂದೆ ನಾನು. ಈ ಕಷ್ಟ ಪರಿಹಾರಕ್ಕೆ ನೀನೇ ಹೊಣೆ. ನಾನು ಏನು ಮಂತ್ರ ಮಾಡೋದು ಅದು ಪರಿಹಾರ ಆಗೋದಿಲ್ಲ. ಅದಕ್ಕೆ ಸಾಹೇಬರು ಹೇಳಿದರು, ಭಾಳ ಚೆನ್ನಾಗಿ ಚಿಂತನೆ ಮಾಡಿರಿ ನೀವು, ಭಾಳ ಚೆನ್ನಾಗಿ ಚಿಂತನೆ ಮಾಡಿರಿ ನೀವು.
ಸುಮ್ಮನೆ ಅವ್ರ ಮಾತು ಇವ್ರ ಮಾತು, ಅಲ್ಲಿ ಕೈ ತೋರಿಸ್ತೆ, ಇಲ್ಲಿ ಕೈ ತೋರಿಸ್ತೆ, ಅವ್ರ ಕೈ ತೋರಿಸ್ತೆ, ಇವ್ರ ಕೈ ತೋರಿಸ್ತೆ ಇರುವ ಆಯುಷ್ಯ ಸ್ವಲ್ಪ ದಿವಸ. ಈ ದೇಶ ಭಾರತ ಬಹುತ್ವದ ದೇಶ, ಬಹುತ್ವದ ಭಾರತ. ಇಲ್ಲಿ ನಾವೆಲ್ಲರೂ ಬದುಕಬೇಕು, ಎಲ್ಲರೂ ಬಾಳಬೇಕು. ಇಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರೈಸ್ತರಿದ್ದಾರೆ, ಸಿಖಾಯಿ ಇದ್ದಾರೆ, ಬುದ್ಧರಿದ್ದಾರೆ, ಜೈನರಿದ್ದಾರೆ, ದ್ರಾವಿಡರಿದ್ದಾರೆ, ಶೈವರಿದ್ದಾರೆ, ಪಾಶುಪತಗಳಿದ್ದಾರೆ, ವೈಷ್ಣವರಿದ್ದಾರೆ, ಶ್ರೀ ವೈಷ್ಣವರಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡಿ ಬದುಕಬೇಕು. ಆ ಕೂಡಿ ಬದುಕುವ ವ್ಯವಸ್ಥೆಯನ್ನು ಇವತ್ತು ನಾವು ಕಾಣಬೇಕು. ಇಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಸುಮ್ಮನೆ ಗೊತ್ತಿದ್ದಂಗೆ ಯಾರೋ ಒಬ್ಬರು ಹೇಳ್ತಾರೆ, ಈಗ ನೋಡ್ರಿ ಇತ್ತೀಚೆಗೆ ಇಷ್ಟು ಜನ ನಿಜಗುಣ ಸ್ವಾಮೀಜಿ ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಬಂದಿದ್ರಿ, ನನ್ನ ಬಗ್ಗೆ ಬಂದಾಗಲೂ ಬರೀತು ಬಿಡ್ತಾರೆ, ಈಪ ಎಲ್ಲ ಧರ್ಮ ದೇವರುಗಳ ವಿರೋಧಿ, ಭಾಷಣ ಕೇಳಕ್ಕೆ ಹೋಗಬೇಡಿ ಅಂತಂದು ಬರ್ದಿರ್ತಾರೆ. ನನಗೆ ಗೊತ್ತಿದೆ. ಆದರೆ ನಮ್ಮ ಜನರ ಮೇಲೆ ನನಗೆ ವಿಶ್ವಾಸ ಇದೆ, ಬಿಚ್ಚಿದ ಬೀಜ. ನೀವೆಲ್ಲರೂ ನನ್ನ ವಿಚಾರಕ್ಕೆ ಬಂದವರಲ್ಲ, ಬಸವಣ್ಣನ ವಿಚಾರಕ್ಕೆ ಬಂದವರು ಅನ್ನತಕ್ಕಂಥ. ಬಸವಣ್ಣನ ವಿಚಾರ ಅಷ್ಟು ದೊಡ್ಡದು. ಬಸವಣ್ಣ ಅಂದರೆ ಮುಗಿಯಲಾರದ ವಿಚಾರ ಅದು. ಸೂರ್ಯ ಚಂದ್ರ ಇರೋರು ಬಸವಣ್ಣ ಇರ್ತಾನೆ. ಸ್ಥಾವರ ಕಳಿವುಂಟು, ಸ್ಥಾವರ ಕಳಿವುಂಟು, ಜಂಗ ಮಕ್ಕಳಿಲ್ಲ. ಕಲಬುರಗಿ ಇರ್ಬೋದು, ಸತ್ಯಪೇಟೆ ಇರ್ಬೋದು, ನೀರ್ಮಾನಿ ಗೌಡ್ರು ಅಂತ ಒಬ್ಬರಿದ್ರು, ಬಹಳ ದೊಡ್ಡ ಅನುಭಾವಿಗಳು. ವೀರಂಗೌಡರಿದ್ದು, ನೀರ್ಮಾನಿ ವೀರಂಗೌಡರಿದ್ದು, ಶಾಂತರಸರಿದ್ದು. ಈ ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡ ತ್ಯಾಗಿಗಳಿದ್ದಾರೆ. ಇದು ಬಸವಣ್ಣನ ರಾಜ್ಯ. ಈ ಬಸವಣ್ಣನ ರಾಜ್ಯದಲ್ಲಿ, ಅದನ್ನು ಉತ್ತರ ಕರ್ನಾಟಕದಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭಾವೈಕ್ಯತೆಗಳಿಗೆ ಧಕ್ಕೆ ಬರಬಾರ್ದು. ಬಹುತ್ವದ ಭಾರತ, ಕೂಡಿ ಬದುಕಬೇಕು. ಯಾವುದೋ ಮಾತುಗಳು ವ್ಯಾಪಾರದೊಳಗಡೆ ಧರ್ಮ ತರಬಾರ್ದು. ವ್ಯಾಪಾರ ತನ್ನ ಬದುಕಿನ ಹೊಟ್ಟೆ ಎನ್ನುವುದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅನ್ನತಕ್ಕಂಥದ್ದು, ಕಾಣಬೇಕು ಅನ್ನತಕ್ಕಂಥ ಮಾತನ್ನು ಇಷ್ಟಪಡ್ತಾನೆ. ವ್ಯಾಪಾರ ಅವನ ದಿನದ ಬದುಕು, ಆ ಬದುಕಿಗೆ ಹಿಂದೂ ಪೆಟ್ಟು ತರಬಾರ್ದು. ಆ ಬದುಕಿನ ಮೇಲೆ ರಾಜಕಾರಣ ಮಾಡಬಾರ್ದು, ಬದುಕಿನ ಮೇಲೆ ವ್ಯವಸ್ಥೆ ತರಬಾರ್ದು. ನಮ್ಮ ಯುವಕರ ಕೈಯಲ್ಲಿ, ರಾಜಕಾರಣಿಗಳೇ, ನಮ್ಮ ಯುವಕರ ಕೈಯಲ್ಲಿ ಧರ್ಮದ ಅಫೀಮಿನ ಧ್ವಜ ಕೊಡಲಾರದೆ ಅವರಿಗೆ ಕಾಯಕದ ಬದುಕಿನ ಧ್ವಜಗಳನ್ನು ಕೊಡಿ ಅಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಕಾಯಕದ ಅಫೀಮಿನ ಧ್ವಜ ಕೊಡಬೇಡಿ ಅವರಿಗೆ, ಧರ್ಮದ ಅಫೀಮಿನ ಧ್ವಜ ಕೊಡಬೇಡಿ, ಕಾಯಕದ ಧರ್ಮದ ಧ್ವಜ ಕೊಡಿ. ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ, ದೇವರು ಧರ್ಮದ ಬಗ್ಗೆ ಅವಕಾಶ ಮಾಡಿಕೊಡಿ. ಈ ದೇಶದೊಳಗಡೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿರ್ತಕ್ಕಂಥ ರಾಷ್ಟ್ರದಲ್ಲಿ 18,000 ವೃದ್ಧಾಶ್ರಮಗಳಾಗಿತ್ತು. ತಂದೆ ತಾಯಿಯನ್ನು ನೋಡಲಾದ ಮಕ್ಕಳು ಹುಟ್ಟಿದ್ರು. ಧರ್ಮ ಯಾವುದು, ದೇವರು ಯಾವುದು ಸ್ಪಷ್ಟೀಕರಣ ಮಾಡಿ. ಕೇವಲ ಗುಡಿ, ಗುಂಡಾರ, ಮಂದಿರ, ಮಸೀದಿ, ಕ್ರಾಸ್ ಧರ್ಮ ದೇವರಲ್ಲ. ದಯವೇ ಧರ್ಮ, ಧರ್ಮ, ಧರ್ಮ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಮಿ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಮಿ. ಕೊಂದಹನೆಂದರೆ ಬೆನ್ನಹನೆಂದರೆ ವೇದ ಓದುವವರ ಮುಂದೆ ಅಳು ಕಂಡಯ್ಯ, ಶಾಸ್ತ್ರ ಹೇಳುವವರ ಮುಂದೆ ಅಳು ಕಂಡಯ್ಯ, ನೀ ಹತ್ತುದಕ್ಕೆ ತಕ್ಕ ಮಾಡುವವನ ಕೂಡ. ಈ ವಚನ ಆಧರಿಸಬೇಕು ನಮ್ಮೆಲ್ಲರೂ. ಇಂಥ ವಚನಗಳು ನಮಗೆ ತುಂಬಿ ತುಳುಕ್ತಾ ಇದೆ. ಆ ವಚನಗಳು ಬೆಳೆದಲಿ, ವಚನಗಳು ಉಳಿಯಲಿ, ವಚನಗಳು ಬಹಳ ಚೆನ್ನಾಗಿ ಈ ಜೀವನದಲ್ಲಿ ಬರಲಿ. ನಾವು ಒಂದು ತಿಳ್ಕೊಳ್ಳಿ, ಬಸವ ಧರ್ಮದವರು ನಾವು ಎಡಪರವಾದಿಗಳಲ್ಲ, ನಾವು ಬಲಪರವಾದಿಗಳಲ್ಲ, ನಾವು ಜೀವನಯ ಪರವಾದಿಗಳು ಅನ್ನತಕ್ಕಂಥ ನಾವು ಗಟ್ಟಿಯಾಗಿ ಹೇಳ್ತೇವೆ. ನಾವು ಜೀವನಯ ಪರವಾದಿಗಳು, ನಾವು ಜೀವಕ್ಕೆ ಬೆಲೆ ಕೊಟ್ಟವರು, ನಾವು ಜೀವಕ್ಕೆ ಬೆಲೆ ಕೊಟ್ಟವರು, ಬದುಕಿಗೆ ಬೆಲೆ ಕೊಟ್ಟವರು. ನಾವು ಆ ಕಾಣದೇ ಇರುವ ಕಲ್ಪನೆಯ ದೇವರಿಗೆ ಬೆಲೆ ಕೊಟ್ಟವರಲ್ಲ, ಕಾಣುವ ಮನುಷ್ಯರ ಪ್ರೀತಿಗೆ ಬೆಲೆ ಕೊಟ್ಟವರು. ಆ ಮನುಷ್ಯರ ಪ್ರೀತಿ ಇವತ್ತು ಉಳಿಬೇಕು ಅಂತಿದ್ರೆ ನೀವೆಲ್ಲರೂ ಜಾಗೃತರಾಗಬೇಕು, ಎಚ್ಚರ ವಹಿಸಬೇಕು, ಬಹಳ ಚಿಂತನೆ ಮಾಡಬೇಕು. ಯುವಕರೇ, ನನ್ನ ಮಾತನ್ನು ಕ್ಷಣಿಕವಾಗಿ ನೀವು ತೆಗೆದುಕೊಂಡಿದ್ದೀರಿ, ಬಹಳ ಜನ ಕೇಳಕ್ಕೆ ಬಂದಿದ್ದೀರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಬೇಡ್ರಿ. ವಚನಗಳನ್ನು ಬಳಸ್ರಿ, ವಚನಗಳನ್ನು ಹೇಳ್ರಿ, ಬಸವಣ್ಣನ ಜೀವನ ಚರಿತ್ರೆಗಳನ್ನು ಪ್ರಚಾರ ಮಾಡಿರಿ, ವಚನಗಳಿಗೆ ವ್ಯಾಖ್ಯಾನ ಮಾಡುವುದನ್ನು ಕಲಿಯೋದಕ್ಕೆ ವ್ಯವಸ್ಥೆ ಮಾಡಿರಿ, ವಚನಗಳನ್ನು ಜನರ ಹತ್ರ ಹೋಗಿ ಮುಟ್ಟಿಸಲಿಕ್ಕೆ ಪ್ರಯತ್ನ ಪಡ್ರಿ, ಸಣ್ಣ ಸಣ್ಣ ವಚನಗಳನ್ನು ಬರೆದು ಮಕ್ಕಳಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ತಾಯಿಂದರೆ ಇವತ್ತಿನಿಂದ ವಚನಗಳನ್ನು ಪ್ರಚಾರ ಮಾಡ್ಕೊತ ಹೋಗ್ರಿ. 900 ವರ್ಷದಿಂದ ಉಳಿದಿದೆ, ಮುಂದೆ ಉಳಿತಿದೆ.
ಬೆಳೀತಿದೆ. ಲಿಂಗಣ್ಣ ಸತ್ಯಪೇಟೆಯವರು ಹಾಕಿದ ಬೀಜ ಇವತ್ತು ಬಸವ ಮಾರ್ಗದ ಮುಖಾಂತರ ವಿಶ್ವರಾಧ್ಯ ಆಗಲಿ, ನಮ್ಮ ಇನ್ನೊಬ್ಬರು ನಮ್ಮ ಶಿವರಂಜನರಾಗಲಿ, ಅಮೋಘ ಆಗಲಿ, ಸಂತೋಷ ಆಗಲಿ,